ಇಂದ ಅಧಿಕಾರದಲ್ಲಿದ್ದಾಗ ಜನರ ಏನು ದಲಿತರ ಮನೆಗಳಲ್ಲಿ ಯಾವತ್ತೂ ಹೋಗಿಲ್ಲ ಅವರು. ನಾವು ಅವರೊಟ್ಟಿಗೆ ಇದ್ದಾಗ ಕೂಡ ನಾವು ಹೇಳಿದ್ವಿ ದಲಿತರ ಜೊತೆ ಸಂಪರ್ಕದಲ್ಲಿರಿ, ದಲಿತರಿಗೆ ಹೆಚ್ಚಾದ ಕೆಲಸ ಮಾಡಿ ಅಂತ ಹೇಳಿದರೆ. ಆದರೂ ಅವ್ರು ಯಾವತ್ತೂ ಕೂಡ ಈ ಥರದ ಕೆಲಸ ಮಾಡಿಲ್ಲ. ಇವತ್ತು ಅವ್ರಿಗೆ ದಲಿತರ ಓಟ್ ಬೇಕಾಗಿದೆ. ಯಾಕಂದರೆ ಹಿಂದಿನ ಚುನಾವಣೆಯಲ್ಲಿ ಅವರು ದಲಿತರಿಂದನೇ ಅವ್ರಿಗೆ ಎಫೆಕ್ಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ದಲಿತರ ಒಂದು ಮತವನ್ನು ತೆಗೆದುಕೊಳ್ಳೋದಕ್ಕಾಗಿ ಇವತ್ತು ದಲಿತರ ಮನೆಯಲ್ಲಿ ಕೂಡ ಊಟ ಮಾಡಿದ್ದಾರೆ. ಅಂಬೇಡ್ಕರ್ ಜಯಂತಿ ಕೂಡ ಮಾಡಿದ್ದಾರೆ. ಅದು ಇರಲಿ, ಅಂಬೇಡ್ಕರ್ ಜಯಂತಿ ಎಲ್ಲರೂ ಕೂಡ ಮಾಡ್ತಾರೆ, ಅದು ಮಾಡಲಿ. ಇವತ್ತು ದಲಿತರ ಸಿಂಪತಿಗಾಗಿ ದಲಿತರ ಮನೆಯಲ್ಲಿ ಊಟ ಮಾಡಿದ್ದಾರೆ. ಅವ್ರು ಯಾವ ರೀತಿ ಊಟ ಮಾಡಿದ್ದಾರೆ ಅನ್ನೋದು ಎಲ್ಲರೂ ನೋಡಿದ್ದಾರೆ. ಅದು ಹೇಳಿ ಸರ್, ಯಾವ ರೀತಿ ಅಂತ ಸರ್? ಅವರೇ ಮಾಡಿರೋದು ಇಲ್ಲ ಬೇರೆ ಕಡೆಯಿಂದ ತರಿಸಿರೋದು? ಅದು ಬೇರೆ ಕಡೆ ತರಿಸಿರ್ಬೋದು ಅಂತ ನಮ್ಮ ಭಾವನೆ. ಬಟ್ ಅವರು ಒಂದು ಸಾರಿ ಮಾತ್ರ ಒಂದು 3 ಬೆರಳಲ್ಲಿ ಎತ್ತಿ ಒಂದು ಸಾರಿ ಬಾಯಿ ಇಟ್ಕೊಂಡಿರೋದು ನೋಡಿದ್ರೆ ಮತ್ತೆ ಅವರು ಊಟನೇ ಮಾಡಿಲ್ಲ. ಅಲ್ಲಿ ಬರೀ ಮಾತುಗಳು ಹೇಳ್ಕೊಂಡು ಕಾಲ ಹಾಕಿದ್ದಾರೆ. ಪಬ್ಲಿಸಿಟಿಗೆ ಮಾತ್ರ ಅವರು ದಲಿತರ ಮನೆಗೆ ಹೋಗಿರ್ತಕ್ಕಂಥದ್ದು ನಾವು ಕಂಡು ಬರ್ತಾ ಇದೆ. ಇವತ್ತು ನಮಗೆ ಗೊತ್ತಿರ್ತಕ್ಕಂಥ ವಿಚಾರದ ಬಗ್ಗೆ ಹೇಳೋದಾದರೆ, ಇವತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೆಚ್ಚಾಗಿ ಕಾಂಗ್ರೆಸ್ ಪರ ಒಲ ಇದೆ. ಅದರಲ್ಲೂ ರಕ್ಷಾರಾಮಯ್ಯನ ಪರವಾಗಿ ಹೆಚ್ಚಿನ ಒಲವಿದೆ. ಹಾಗಾಗಿ ರಕ್ಷಾರಾಮಯ್ಯನು ಸುಮಾರು ಒಂದು 2 ಲಕ್ಷ ಮೇಲ್ಪಟ್ಟು ಅಂತರದಿಂದ ಗೆಲ್ತಕ್ಕಂಥ ಚಾನ್ಸಸ್ ಇದೆ ಅಂತ ನಾನು. ಏನಾಗಿದೆ ಅಂತಂದರೆ, ಮಂತ್ರಿಗಳು ಆಗಿದ್ದಂಥ ಸಂದರ್ಭದಲ್ಲಿ ಅವ್ರ ವಿರುದ್ಧ ಯಾರೇ ಮಾತಾಡಿದ್ರು ಅವ್ರ ಮೇಲೆ ಕೇಸ್ ಹಾಕಿರ್ತಕ್ಕಂಥ ವಿಚಾರ ಇವತ್ತು ಎಲ್ಲರಿಗೂ ಗೊತ್ತಿದೆ. ಅವರು ನಾವೆಲ್ಲ ಒಕ್ಕಲಿಗರೆಲ್ಲ ನಮಗೆ ಮಾಡ್ಬೇಕಂತ ಇದ್ದರೂ ಕೂಡ ಯಥೇಚ್ಛವಾಗಿ ಕೇಸ್ಗಳು ಹಾಕಿರ್ತದ್ದು ಒಕ್ಕಲಿಗ ಜನಾಂಗದ ಮೇಲೇ. ಆಮೇಲೆ ಕೆಲವು ಹೋರಾಟಗಾರರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಜನರ ಮಧ್ಯೆ ಇರ್ದಿರೋ ಕೇಸ್ಗಳು ಹಾಕೋದು ಇವೆಲ್ಲ ಬಿಡಬೇಕಾಗಿತ್ತು. ಆದರೆ ಅವರು ಅದೆಲ್ಲ ಬಿಟ್ಟು ಜನರ ಮಧ್ಯೆ ಇದ್ದಿದ್ರೆ ಇವತ್ತು ಅವ್ರಿಗೆ ಹೆಚ್ಚಿನ ಒಲವು ಇರ್ತಾಯಿತ್ತು, ಜನಾಭಿಪ್ರಾಯ ಕೂಡ ಅವ್ರ ಪರವಾಗಿ ಇರ್ತಾಯಿತ್ತು. ಆದರೆ ಅವ್ರ ಕೇಸ್ಗಳು ಹಾಕುವಂಥದ್ದು ಮತ್ತು ಅವರು ನಡ್ಕೊಂಡಿರೋಂಥ ರೀತಿ ಮತ್ತು ಅವರು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ಅವ್ರ ಮನೆ ಹತ್ರ ಹೋದಾಗ ಒಂದು ಲೆಟರ್ ಬೇಕಂತಂದ್ರೆ 3-4 ಸರಿ ಓಡಾಡಬೇಕಾಗಿತ್ತು. ಯಾವುದೇ ಕೆಲಸ ಕಾರ್ಯಗಳು ಕೂಡ ಆಗಿಲ್ಲ. ಅವೇನಿದ್ರು ಬಂಡವಾಳ ಶಾಖೆಗಳ ಪರವಾಗಿ ಅವ್ರು ಕೆಲಸ ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಒಟ್ಟಾರೆ ನಾವು ಗಮನಿಸಿರೋದ ಪ್ರಕಾರ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಆಗಿರ್ಬೋದು ಅಥವಾ ಬೇರೆ ಬೇರೆ ಇನ್ನಿತರ 7-8 ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಪರವಾದ ಒಲ ಇದೆ ಅಂತ ನಾನು ಭಾವಿಸಿದ್ದೀನಿ.